ಚಾಮರಾಜನಗರದಲ್ಲಿ ಎಸ್ಸಿ, ಎಸ್ಪಿ, ಟಿಎಸ್ಪಿ ಯೋಜನೆಗಳಿಗೆ ಬಳಸಿಕೊಂಡಿರುವುದನ್ನು ಖಂಡಿಸಿ ಹಣವನ್ನು ವಾಪಸ್ ತುಂಬುವಂತೆ ಆಗ್ರಹಿಸಿ ಚಾಮರಾಜನಗರದ ಪಟ್ಟಣದ ಭುವನೇಶ್ವರಿ ವೃತ್ತದಲ್ಲಿ ರಸ್ತೆ ತಡೆ ಮಾಡಿ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಪ್ರತಿಭಟನೆಯನ್ನು ಮಾಡಲಾಗಿದ್ದು, ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಸಿ ರಾಜಣ್ಣ ಯರಿಯೂರು ಮಾತನಾಡಿದ್ದು ಹೀಗೆ. ಸರ್ಕಾರ ಎಸ್ಸಿ ಎಸ್ಟಿ ಉಪಯೋಜನೆಗಳನ್ನ ದೇಶದಲ್ಲಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಜಾರಿ ತಂದ ನಂತರದಲ್ಲಿ ಎಸ್ಸಿ ಎಸ್ಟಿಗಳ ಆರ್ಥಿಕ ಮತ್ತು ಸಾಮಾಜಿಕ ಮಟ್ಟವನ್ನು ಸುಧಾರಣೆಗೊಳಿಸೋಕ್ಕೋಸ್ಕರ SCP TSP ಅನ್ನೋ ವಿಶೇಷ ಘಟಕ ಯೋಜನೆಗಳ ಮೂಲಕ ಅನುದಾನಗಳನ್ನ ಬಿಡುಗಡೆ ಮಾಡ್ತಾ ಇತ್ತು. ಕಳೆದ BJP ಸರ್ಕಾರ ಏನು ಕೋವಿಡ್ ಸಮಯದಲ್ಲಿ ಕೋವಿಡ್ ಹಣದ ಕೊರತೆಯಿಂದ ಏನು SCP TSP ಹಣ BJP ಸರ್ಕಾರ ದುರ್ಬಳಕೆ ಮಾಡಿಕೊಳ್ತು. ಸುಮಾರು 45,000 ಕೋಟಿಗಳ ಹಣವನ್ನು ಮತ್ತು ಈಗ ಈ BJP ಸರ್ಕಾರದ ಧೋರಣೆಯನ್ನು ಈಗಿನ ಕಾಂಗ್ರೆಸ್ ಸರ್ಕಾರನೂ ಸಹ ಆಗಿನ ಸಿದ್ದರಾಮಯ್ಯನವರೇ ಈ ಒಂದು ಯೋಜನೆನ ಅನುಷ್ಠಾನ ತಂದಿದ್ದು. ಈಗ ಏನು ಮಾಡಿದ್ದಾರೆ ಕಾಂಗ್ರೆಸ್ನವರು ಬೇಲಿನೇ ಎತ್ತು ಹೊಲ ಮೇಯ್ದಾಗ ಅವರೇ ಯೋಜನೆಯನ್ನು ರೂಪಿಸಿದಂಥ ಹಣನ ಈಗ ಗ್ಯಾರಂಟಿ ಯೋಜನೆಗಳಿಗೆ ಮತ್ತು ಅನ್ಯ ಯೋಜನೆಗಳಿಗೆ ಈ ಹಣನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಇದರಿಂದ ದಲಿತರ ಆರ್ಥಿಕ ಮಟ್ಟ ಇನ್ನೂ ಕುಸಿತ ಇದೆಯೇ ಹೊರತು ಈಗ ಬಿಡುಗಡೆ ಮಾಡಿರೋ ಹಣದಲ್ಲಿ ದಲಿತರ ಆರ್ಥಿಕ ಮಟ್ಟ ಸುಧಾರಣೆ ಆಗಿಲ್ಲ. ಅಂತ್ಯದಲ್ಲಿ ಈ ಯೋಜನೆ ಹಣಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇರೋದ್ರಿಂದ ಈ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಕಟ್ಟುತ್ತದೆ. ಮತ್ತು ಏನೋ ಈಗ ಇಲ್ಲಿ ತನಕ ಸರ್ಕಾರ ದುರ್ಬಳಕೆ ಮಾಡ್ಕೊಂಡಿದೆ. ಹಣನ ವಾಪಸ್ ಮತ್ತೆ SCP TSP ಯೋಜನೆಗೆ ತುಂಬಬೇಕು ಮತ್ತು ವಿಶೇಷ ಯೋಜನೆಗಳನ್ನ ರೂಪಿಸ್ಕೊಡ್ಬೇಕು. ಆರ್ಥಿಕವಾಗಿ ದಲಿತರನ್ನ ಇನ್ನು ಮೇಲೆ ಎತ್ತಂಥ ಕೆಲಸಗಳಾಗಬೇಕು. ಇದು ಮತ್ತು ಅದಲ್ಲದೆ ಏನು ದಲಿತ ಸಚಿವರುಗಳು ಮತ್ತು MLA MPಗಳಿದ್ದಾರೆ, ಇವರು ಕಣ್ಣು ಮುಚ್ಚಿಕೊಳ್ತಿದ್ದಾರೆ. ಈ ದಲಿತರ ಏಳಿಗೆಗಿರ್ತಕ್ಕಂಥ ಹಣನ ಬಳಕೆ ಮಾಡ್ಕೊಬೇಡಿ ಅಂತ ಹೇಳೋಂಥ ಶಕ್ತಿ ಇಲ್ಲ. ಇಂಥ ನಾಚಿಗೇಡಿತನ MLA MPಗಳು ಸಚಿವರುಗಳು ಈ ರಾಜ್ಯದಿಂದ ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕು. ಇಲ್ಲ ನಿಮ್ಗೆ ತಾಕತ್ತಿದ್ರೆ ನೀವು ಸರ್ಕಾರಕ್ಕೆ ಎಚ್ಚರಿಸಿ ಈಗೇನು ದುರ್ಬಳಕೆ ಆಗದ ಹಣನ ವಾಪಸ್ ಕಳಿಸ್ಬೇಕು ಅಂತ ದಲಿತ ಸಂಘರ್ಷ ಸಮಿತಿ ಚಾಮರಾಜನಗರ ಜಿಲ್ಲಾ ಶಾಖೆಯಿಂದ ಒತ್ತಾಯಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನೆಯ ಸಂಚಾಲಕರಾದಂತಹ ದೊರೆಸ್ವಾಮಿ ಜಾನಿ, ನಂಜುಂಡಸ್ವಾಮಿ ಗುಂಡ್ಲುಪೇಟೆ, ತಾಲೂಕಾ ಸಂಚಾಲಕರಾದ ಅನಿಲ್ ಗೂಳಿಪುರ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, BV5 ನ್ಯೂಸ್ ಕನ್ನಡ, ಚಾಮರಾಜನಗರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.